ಮಂಗಳಯಾನ ಯಶಸ್ವಿಯಾಗಿರುವ ಬಗ್ಗೆ ಭಾರತೀಯ ವಿಜ್ಞಾನಿಗಳು ಗಣ್ಯಾತಿ ಗಣ್ಯರು ಹಾಡಿ ಹೋಗಲಿದ್ದಾರೆ. ಯಾರ್ಯಾರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅಮಿತ್ ಶಾ ಅವರು ವಿಜ್ಞಾನಿಗಳಿಗೆ ಶುಭಾಶಯವನ್ನ ಟ್ವೀಟ್ ಮೂಲಕ ಕೋರಿರೋದು. ಆ ಟ್ವೀಟ್ನ ದೃಶ್ಯಾವಳಿಗಳನ್ನ ನೀವು ನೋಡ್ತಿದ್ದೀರಿ. ಮಂಗಳಯಾನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವಿಜ್ಞಾನಿಗಳಿಗೆ ಅಮಿತ್ ಶಾ ಶುಭಾಶಯವನ್ನ ಕೋರಿದ್ದಾರೆ. ಇನ್ನು ಇಸ್ರೋ ಕಂಡಿರುವ ಈ ಯಶಸ್ಸಿಗೆ ಅಮೆರಿಕದ ನಾಸಾ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರೋದು, ಜೊತೆಗೆ ಶುಭಾಶಯವನ್ನ ಕೋರಿರೋದು. ಅದರ ಟ್ವೀಟ್ನ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಇಸ್ರೋಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದೆ ನಾಸಾ. ಟ್ವೀಟ್ನ ಮೂಲಕ ನಾಸಾ ಇಸ್ರೋಗೆ ಶುಭಾಶಯವನ್ನ ಕೋರಿರೋದು. ಇದು ದಿಗ್ವಿಜಯ್ ಸಿಂಗ್ ಅವರ ಟ್ವೀಟ್ ನೋಡ್ತಾ ಇದ್ದೀರಿ. ಮಂಗಳಯಾನವನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ ಇಸ್ರೋಗೆ ದಿಗ್ವಿಜಯ್ ಸಿಂಗ್ ಕೂಡ ಶುಭಾಶಯವನ್ನ ಕೋರಿರೋದು, ಜೊತೆಗೆ ವಿಜ್ಞಾನಿಗಳಿಗೂ ಕೂಡ ಶುಭಾಶಯವನ್ನ ಕೋರಿರೋದು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ವಿಜ್ಞಾನಿಗಳನ್ನ ಮನಪೂರ್ವಕವಾಗಿ ಶುಭಾಶಯವನ್ನ ಕೋರಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಶುಭಾಶಯ ಕೋರಿರೋದು. ಇತ್ತೀಚೆಗಷ್ಟೇ ಪ್ರಧಾನಿ ಅವರು ಸಿಎಂ ತಮ್ಮ ಟ್ವಿಟರ್ ಅಕೌಂಟ್ ಹಾಗೂ ವೆಬ್ಸೈಟ್ ಅನ್ನ ರೀಲಾಂಚ್ ಮಾಡಿದ್ರು. ಆ ಟ್ವಿಟರ್ ಅಕೌಂಟ್ ನ ಮೂಲಕವೇ ಇದೀಗ ವಿಜ್ಞಾನಿಗಳಿಗೆ ಶುಭಾಶಯವನ್ನ ಕೋರಿರೋದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇವಲ ರಾಜಕೀಯ ಧುರೀಣರು ಮಾತ್ರ ಅಲ್ಲ, ಇನ್ನು ಬಾಲಿವುಡ್ನ ಸೆಲೆಬ್ರಿಟಿಗಳು ಕೂಡ ಮಂಗಳಯಾನದ ಯಶಸ್ಸಿನ ಬಗ್ಗೆ ಟ್ವೀಟ್ ಮಾಡ್ತಾ ಹೋಗಿದ್ದಾರೆ. ಅಕ್ಷಯ್ ಕುಮಾರ್ ತಮ್ಮ ಟ್ವಿಟರ್ನಲ್ಲಿ ಮಂಗಳಯಾನಕ್ಕೆ ಶುಭಾಶಯವನ್ನ ಕೋರಿರೋದು, ಜೊತೆಗೆ ಇದೊಂದು ಅತ್ಯುನ್ನತ ಸಾಧನೆ ಅಂತ ಹೇಳಿ ಕೂಡ ಅಕ್ಷಯ್ ಕುಮಾರ್ ಹೇಳ್ತಿರೋದು. ಇಂಡಿಯನ್ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ಅಂತ ಹೇಳಿ ಕೂಡ ಅಕ್ಷಯ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ.